ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಿನ್ನೆ ದಿವಸ ಯಾವ ವಾಕ್ಯ ಧ್ಯಾನ ಮಾಡಿದ್ರಿ ದಯವಿಟ್ಟು ನೆನಪು ಮಾಡಿರಿ. ನಿನ್ನೆ ಅಪ್ಪವ್ರು ಯಾವ ವಾಕ್ಯವನ್ನು ಹೇಳಿದ್ರು ಮರೆತು ಬಿಟ್ಟಿದ್ದಾರೆ ನಿನ್ನೆದು. ಅಲ್ಲೆಲ್ಲೂಯ್ಯ. ಹಲ್ಲೆಲೂಯಾ. ಓಕೆ, ಮೊನ್ನೆ ಅಲ್ಲಿ ಆ ಕಡೆ ಮಂಗಳವಾರ ದಿವಸ ಯಾವುದು ಹೇಳಿದ್ದು ಎಲ್ಲ ಬುಧವಾರ ವಾಕ್ಯ ಅದು ಬಿಡ್ರಿ. ಇಲ್ಲಿ ಮಂಗಳವಾರ ದಿವಸ ಯಾವ ವಾಕ್ಯ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾಕೆ ಬಂದನು? ಹೊಸ ಒಡಂಬಡಿಕೆಯನ್ನ ಮಾಡುವುದಕ್ಕೆ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಹಳೆಯ ಒಡಂಬಡಿಕೆ ಏನಾಯಿತು? ಹೊರಟು ಹೋಯಿತು. ದೇವರು ಹೊಸದಾದ ಒಡಂಬಡಿಕೆಯನ್ನ ಮಾಡಿದರು. ಯಾವ ರೀತಿಯಾಗಿ ಮಾಡಿದ್ರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ತನ್ನ ದೇಹವನ್ನ, ತನ್ನ ರಕ್ತವನ್ನ ಶಿಷ್ಯರಿಗೆ ರೊಟ್ಟಿ ಉಪಾದಿಯಲ್ಲಿ, ದ್ರಾಕ್ಷಾರಸ ಉಪಾದಿಯಲ್ಲಿ ಕೊಡುವಾಗ ಆ ಮಾತನ್ನ ದೇವರು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ಇನ್ನೊಂದು ಕಾರಣವನ್ನು ನಾವು ನೋಡೋಣ. ಮೊದಲನೇ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ. 1 John Epistle 3:8. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಹಲ್ಲೆಲೂಯಾ ದೇವಕುಮಾರನು ಯೇಸಯ್ಯ ಯಾಕೆ ಪ್ರತ್ಯಕ್ಷನಾದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸೈತಾನನ ಕಾರ್ಯಗಳನ್ನ ಲಯ ಮಾಡುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಸೈತಾನನು ಆದಿಯಿಂದಲೂ ಅವನು ಏನಾಗಿದ್ದಾನೆ ಅಂತ ಹೇಳ್ತಾ ಇದೆ ವಾಕ್ಯ? ಸುಳ್ಳುಗಾರನಾಗಿದ್ದಾನೆ, ಪಾಪಕ್ಕೆ ಪ್ರಚೋದನೆ ಕೊಡುವಂತ ಪುರುಷನಾಗಿದ್ದಾನೆ, ದೂತನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಪ್ರಾರಂಭದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ದಿನಗಳಲ್ಲಿ ದೇವರಿಗೆ ಮೆಚ್ಚುಗೆಯಾದಂತ ಒಬ್ಬ ದೇವದೂತನಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡುವಂತ ಒಬ್ಬ ದೇವದೂತನಾಗಿದ್ದ. ಆದರೆ ಅವನು ಅಹಂಕಾರ ಉಳ್ಳವನಾಗಿ, ತನ್ನನ್ನು ತಾನು ಹೆಚ್ಚಿಸಿಕೊಂಡವನಾಗಿ, ದೇವರನ್ನ ಬಿಟ್ಟು ಬೇರೆಯದಾದಂತ ಆಲೋಚನೆ ಮಾಡಿದ ಕಾರಣಕ್ಕಾಗಿ ದೇವರು ಅವನನ್ನ ಏನ್ ಮಾಡಿದ್ರು? ಕೆಳಕ್ಕೆ ದೊಬ್ಬಿದಂತ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವನು ಆದಾಮ ಅವ್ವಳನ್ನ ಏನ್ ಮಾಡಿದ? ದಾರಿಯನ್ನು ತಪ್ಪಿಸಿದ. ದೇವರ ಮಾರ್ಗದಿಂದ ತನ್ನ ಮಾರ್ಗದ ಕಡೆಗೆ ಅವನು ಸೆಳೆದುಕೊಂಡು ಪಾಪ ಎನ್ನುವಂಥದ್ದು ಈ ಲೋಕದಲ್ಲಿ ಪ್ರವೇಶ ಆಗುವುದಕ್ಕೆ ಮೂಲ ಕಾರಣೀಭೂತನಾದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಸಂದೇಹ ಪಡುವಂಥದ್ದು ಬೇಕಾಗಿಲ್ಲ, ಭಯ ಪಡುವಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಿ? ಸೈತಾನನ ಕೆಲಸಗಳನ್ನ ಲಯ ಮಾಡುವುದಕ್ಕಾಗಿ ದೇವಕುಮಾರನು ಪ್ರತ್ಯಕ್ಷನಾದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೈತಾನನು ಯಾವುದಕ್ಕೆ ಮೂಲ ಕಾರಣನಾಗಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅವನು ಮೊದಲನೇದಾಗಿ ದೇವರ ಮೇಲೆ ಸಂದೇಹವನ್ನ ಹುಟ್ಟಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರು ನಿಜವಾಗ್ಲಿದ್ದಾನ, ದೇವ್ರು ನಿಜವಾಗ್ಲೂ ಅಂತಹ ಕಾರ್ಯಗಳನ್ನ ಮಾಡ್ತಾನ ಅಂತೇಳಿ ಏನ್ ಮಾಡಿದ? ಅವಳಿಗೆ ಸಂದೇಹವನ್ನ, ಅನುಮಾನವನ್ನ ಹುಟ್ಟಿಸಿದ ಪ್ರಿಯರೇ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅವನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸೈತಾನನು ಏನಾಗಿದ್ದಾನಂತೆ? ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ. ಯೋಹಾನ 10:10 ನಾವು ನೋಡುವ ಪ್ರಕಾರವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯ. ಇನ್ನೊಂದು ಕಾರಣ, ಅವನು ಕಳ್ಳನಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು. ಹಲ್ಲೆಲೂಯಾ. ಅವನೇನಾಗಿದ್ದಾನಂತ್ರಿ? ಕಳ್ಳನಾಗಿದ್ದಾನೆ, ಕದ್ದುಕೊಳ್ಳುವವನಾಗಿದ್ದಾನೆ, ಕೊಯ್ಯುವವನಾಗಿದ್ದಾನೆ, ಹಾಳು ಮಾಡುವವನು ಆಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನ ಹಾಳು ಮಾಡ್ತಾನೆ?
ಯಾರನ್ನ ಹಾಳು ಮಾಡ್ತಾನೆ? ದೇವರ ಸ್ವರೂಪದಲ್ಲಿರ್ತಕ್ಕಂಥ ಮನುಷ್ಯರನ್ನ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿ, ಅವನೊಬ್ಬ ಕಳ್ಳನಾಗಿದ್ದಾನೆ, ಅವನು ಹಾಳು ಮಾಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅವನ ಬಗ್ಗೆ ಸವಿಸ್ತಾರವಾಗಿ ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಹೇಳಿ ಅಂದ್ರೆ, ಒಂದ್ಸಾರಿ ನೀವು 8ನೇ ಅಧ್ಯಾಯ ತೆಗೆದಿದ್ರಿ, ಸುವಾರ್ತೆ 43ನೇ ವಾಕ್ಯ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಏನಾಗಿದ್ದಾನೆ? ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊದಲನೇದಾಗಿ ಅವನು ಏನಾಗಿದ್ದಾನಂತೆ? ಅನುಮಾನ, ಸಂದೇಹವನ್ನ ಹುಟ್ಟಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೆಯದಾಗಿ ಅವನು ಕಳ್ಳನಾಗಿದ್ದಾನೆ. ಮೂರನೇದಾಗಿ ಅವನು ಹಾಳು ಮಾಡುವವನಾಗಿದ್ದಾನೆ. ನಾಲ್ಕನೇದಾಗಿ ಅವನು ಕೊಲೆಗಾರನಾಗಿದ್ದಾನೆ. ಹಲ್ಲೆಲೂಯಾ. ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ ಎಂಬುದಾಗಿ ಇವೆಲ್ಲವುಗಳನ್ನ ದೇವರು ಏನ್ ಮಾಡಿದ್ರು? ಶಿಲುಬೆಯಲ್ಲಿ ಅವನ್ನ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಮರಣದ ಅಧಿಕಾರವನ್ನ ದೇವರು ಏನ್ ಮಾಡಿದ್ರು? ಮುರಿದು ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸೈತಾನನ ಕಾರ್ಯಗಳನ್ನ ಏನ್ ಮಾಡುವುದಕ್ಕಾಗಿ ಅಂತ ಹೇಳ್ತಾ ಇದೆ. 3:8 ಓದ್ರಿಂದ ಸರಿ. ಲಯ ಮಾಡುವುದಕ್ಕಾಗಿ. ಹೌದು. ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ದೇವಕುಮಾರನು ಪ್ರತ್ಯಕ್ಷನಾದ. ಹಲ್ಲೆಲೂಯಾ. ಯೇಸಪ್ಪ ಬಂದ ಮೇಲೆ ಜನರಿಗೆ ಏನಿತ್ರಿ? ದೇವ್ರು ಇದ್ದಾನೋ ಇಲ್ವೋ, ದೇವ್ರಿದ್ರೆ ನಮ್ಮ ಜೀವಿತಗಳು ಹಿಂಗ್ಯಾಕೆ ಆಗ್ತಾ ಇದ್ವು ಅಂತೇಳಿ ಅವ್ರು ಏನ್ ಮಾಡ್ತಾ ಇದ್ರು? ಅಂದುಕೊಳ್ತಾ ಇದ್ರು. ದೇವರು ಏನ್ ಮಾಡಿದ? ತಾನು ನರವತಾರಿಯಾಗಿ ಬಂದಾಗ ಪರಲೋಕದಲ್ಲಿ ಒಬ್ಬ ಆತನು ಇದ್ದಾನೆ ಎಂಬುದಾಗಿ ಪರಲೋಕವನ್ನು ಆತನ ಏನ್ ಮಾಡಿದ್ನರಿ? ಪರಿಚಯ ಮಾಡಿಸಿದ. ಜನರಲ್ಲಿ ಇರ್ತಕ್ಕಂಥ ಸಂದೇಹಗಳೆಲ್ಲವನ್ನ ತೆಗೆದುಹಾಕಿದ. ಆಗ ಜನರು ಆ ಅದ್ಭುತಗಳನ್ನು ನೋಡಿ ಖಂಡಿತವಾಗಿ ದೇವರಿದ್ದಾನೆ ಅಂತೇಳಿ ಅವ್ರು ಏನ್ ಮಾಡಿದ್ರಿ? ನಂಬಿದ್ರು, ದೇವರನ್ನ ಮಹಿಮೆ ಪಡಿಸಿದ್ರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಒಬ್ಬ ಸಾಯಿಸಬೇಕಾಗಿರ್ತಕ್ಕಂಥ ಸ್ತ್ರೀ, ತಪ್ಪು ಮಾಡಿರ್ತಕ್ಕಂಥ ಸ್ತ್ರೀ ಆತನ ಬಳಿಗೆ ಬಂದಾಗ ಆತನು ಸಾಯಿಸಲಾರದೆ ಏನ್ ಮಾಡಿದ? ಆಕೆಯ ಪ್ರಾಣವನ್ನ ಉಳಿಸಿದ, ಆಕೆಯನ್ನ ಕ್ಷಮಿಸಿದ ಪ್ರಿಯರೇ. ಹಲ್ಲೆಲೂಯಾ. ಆತನು ಸೈತಾನನ ಕೆಲಸಗಳೆಲ್ಲವನ್ನ ಏನ್ ಮಾಡಿದಂತೆ? ಲಯ ಮಾಡಿದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು 6ನೇದಾಗಿ ಈ ಲೋಕಕ್ಕೆ ಬಂದಿರತಕ್ಕಂಥ ಕಾರಣ ಏನ್ರಿ? ಸೈತಾನನ ಕೆಲಸಗಳನ್ನ ಲಯಪಡಿಸುವುದಕ್ಕಾಗಿ, ಸೈತಾನನ ಕೆಲಸಗಳನ್ನ ನಿರ್ನಾಮ ಮಾಡುವುದಕ್ಕಾಗಿ, ಸೈತಾನನಿಂದ ಬಂದಿರತಕ್ಕಂಥ ಕಾರ್ಯಗಳನ್ನ ಲಯ ಮಾಡುವುದಕ್ಕಾಗಿ, ಅವನಿಂದ ಭೂಲೋಕಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳನ್ನ ಲಯಪಡಿಸುವುದಕ್ಕಾಗಿ ದೇವರು ಈ ಲೋಕಕ್ಕೆ ಏನ್ ಮಾಡಿದ್ದಾರೆ? ಹೊರಟು ಬಂದಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವ್ರು ಯಾಕೆ ಬಂದ್ರು? ಮೊದಲನೇದಾಗಿ ದೇವ್ರು ಯಾಕೆ ಬಂದ್ರು? ಮರ್ತು ಬಿಟ್ಟಿನಿ. ಸಾಯುವುದಕ್ಕಾಗಿ, ನಮ್ಮನ್ನ ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಅದ್ಭುತವಾದಂಥ ಕಾರ್ಯವನ್ನ ಮಾಡುವುದಕ್ಕಾಗಿ, ಆಕಾಶವನ್ನು ನೀನು ಸೀಳಿ ಬರಬಾರದೆ. ಮೂರನೇದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಯಾಕೆ ಬಂದ್ರಿ? ಮರ್ತು ಬಿಟ್ಟಿದ್ದೀರಾ? ಮೂರನೇದಾಗಿ ಯಾಕೆ ಬಂದ್ರು? ಎಲ್ಲ ತಾನು ಯಾರ್ಯಾರಿಗೆ ವಾಗ್ದಾನಗಳನ್ನ ಮಾಡಿದ್ದನು ಆ ವಾಗ್ದಾನಗಳನ್ನ ನೆರವೇರಿಸುವುದಕ್ಕಾಗಿ. ನಾಲ್ಕನೆಯದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥ ಮೋಶೆಯ ಧರ್ಮಶಾಸ್ತ್ರವನ್ನ ನೆರವೇರಿಸುವುದಕ್ಕಾಗಿ. ಐದನೆಯದಾಗಿ ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಆರನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಸೈತಾನನ ಕೆಲಸಗಳನ್ನ ಲಯಪಡಿಸುವುದಕ್ಕಾಗಿ ದೇವಕುಮಾರನ ಈ ಲೋಕದಲ್ಲಿ ಪ್ರತ್ಯಕ್ಷನಾದನು. ಆತನ ಶಿಲುಬೆಯ ಮೇಲೆ ಏರಲ್ಪಟ್ಟಂತ ದಿನದಲ್ಲಿ ಆತನು ಸೈತಾನನನ್ನ ಜಜ್ಜಿ ಹಾಕಿದನು. ಸೈತಾನನ ಕಪಿಮುಷ್ಟಿಯಲ್ಲಿ ಇರ್ತಕ್ಕಂಥ ಮರಣ ಭಯವನ್ನ ಜನರಿಂದ ಏನ್ ಮಾಡಿದ? ಆತ ದೂರ ಮಾಡಿ ಸಂಪೂರ್ಣವಾಗಿ ಯಾವ ಏದೇನ್ ತೋಟದಲ್ಲಿ ಆದಾಮ ಅವಳು ತಪ್ಪು ಮಾಡಿದಾಗ ಆ ಒಂದು ಶಿಕ್ಷೆಯನ್ನ ಅವರು ಭರಿಸಲಾರದೆ ದೇವರು ತಾನೇ ಹೊತ್ತುಕೊಂಡು ಆ ಸೈತಾನನ ಕೆಲಸಗಳನ್ನ ತೆಗೆದುಹಾಕಿ ಏನ್ ಮಾಡಿದರೆ? ಪುನಃ ನಮಗೆ ನಿತ್ಯ ಜೀವವನ್ನ
ಒದಗಿಸಿಕೊಟ್ಟ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇವರು ನಿತ್ಯ ಜೀವವನ್ನ ಕಳೆದುಕೊಂಡಿದ್ರು. ಎಲ್ಲಿ? ಏದೇನ್ ತೋಟದಲ್ಲಿ. ಯಾರ ಮೂಲಕವಾಗಿ? ಸೈತಾನನ ಮೂಲಕವಾಗಿ. ಅದೇ ಏದೇನ್ ತೋಟದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ವಾಗ್ದಾನ ಮಾಡಿದ್ರು ಏನಂತೇಳಿ, ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ ಅಂತೇಳಿ ಬಂದು ಆತನ ಏನ್ ಮಾಡಿದ, ಸೈತಾನನ ಕೆಲಸಗಳನ್ನ ಲಯಪಡಿಸಿದ. ಮತ್ತಲ್ಲಿ ಯೇಸು ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ, ಹಲ್ಲೆಲೂಯಾ. ಆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇರ್ತೀವಲ್ಲ, ದೇವ್ರ ವಾಕ್ಯ ಇದೆ ಏನಂತೇಳಿ, ಸ್ತ್ರೀ ಸಂತಾನವಾಗಿ ಬಂದ ಮೇಲೆ ಸ್ತ್ರೀಯು ಏನ್ ಮಾಡ್ತಾನೆ, ಸಂತಾನವಾಗಿ ಬಂದಿರತಕ್ಕಂಥ ಆ ಪುರುಷನ್ ಏನ್ ಮಾಡ್ತಾನೆ, ಆ ಒಂದು ಆವಿನ ತಲೆಯನ್ನ ಜಜ್ಜುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತ್ರೀ ಸಂತಾನವಾಗಿ ಬಂದಿರತಕ್ಕಂಥ ದೇವ್ರು ಏನ್ ಮಾಡ್ತಾನೆ, ಆವಿನ ತಲೆಯನ್ನ ಜಜ್ಜುತ್ತಾನೆ. ಅದನ್ನ ದೇವ್ರು ಏನ್ ಮಾಡಿದ್ರಿ, ಶಿಲುಬೆಯಲ್ಲಿ ಜಜ್ಜುವುದರ ಮೂಲಕವಾಗಿ ಸೈತಾನನ ಕೆಲಸ ಕಾರ್ಯಗಳೆಲ್ಲವನ್ನ ಏನ್ ಮಾಡಿದ್ರು, ಅವರು ಲಯ ಮಾಡಿದ್ರು, ನಿರ್ನಾಮ ಮಾಡಿದ್ರು. ಲೋಕದಲ್ಲಿರುವಂತವ್ರು ಅಲ್ಲ, ಲೋಕದಿಂದ ಬೇರೆಯಾದ ರಕ್ಷಣೆಯನ್ನು ಹೊಂದಿದಂಥವ್ರು ಸುಳ್ಳು ಹೇಳ್ತಾ ಇದ್ರೆ ಅವ್ರನ್ನ ದೇವ್ರನ್ನ ಸರಿಯಾದ ರೀತಿಯಲ್ಲಿ ನಂಬಿಲ್ಲ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಇನ್ನ ಪಾಪದ ಕಾರ್ಯಗಳಲ್ಲಿ ಇದ್ದಾರೆ ಅಂತೇಳಿ ಅಂದ್ರೆ ಇನ್ನು ಹೊಸದಾಗಿ ಅವ್ರು ಹುಟ್ಟಿಲ್ಲ ಅಂತೇಳಿ ಅರ್ಥ. ನಿಕೋದೇಮನ್ ಒಂದ್ಸಾರಿ ಬರ್ತಾನೆ ಪ್ರೇರೆ, ಯೇಸಪ್ಪನ ಹತ್ರಕ್ಕೆ ಬಂದು ಕೇಳ್ತಾನೆ ಏನಂತೇಳಿ, ನೀನು ದೇವರಿಂದ ಬಂದಿರತಕ್ಕಂಥ ಮನುಷ್ಯ ಅಂತೇಳಿ ನಾನು ಬಲ್ಲೆ, ಯಾಕಂದ್ರೆ ನೀನು ಮಾಡುವಂತ ಕಾರ್ಯಗಳು ದೇವರು ಮಾತ್ರ ಮಾಡೋದಕ್ಕೆ ಸಾಧ್ಯ, ಬೇರೆ ಮನುಷ್ಯರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದಾಗ, ಅವಾಗ ನೀನು ಹೇಳೋದೆಲ್ಲ ಕರೆಕ್ಟ್ ಐತಿ ನಿಕೋದೇಮನೆ, ಆದ್ರೆ ನೀನೇನ್ ಮಾಡ್ಬೇಕು, ಹೊಸದಾಗಿ ನೀನು ಹುಟ್ಟಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೊಸದಾಗಿ ಹುಟ್ಟಲಾರದೆ ಇದ್ರೆ ದೇವರ ರಾಜ್ಯ ಇಲ್ಲ. ಹಲ್ಲೆಲೂಯಾ. ಲೋಕದ ಸಂಬಂಧಗಳು ಈ ಲೋಕದಲ್ಲಿ ಎಲ್ಲಿ ಯಾವ್ಯಾವ ದೀಕ್ಷಾ ಸ್ನಾನ ತಗೊಂಡು ಹೊಸದಾಗಿ ನೀನು ಹುಟ್ಟಲಿಲ್ಲ ಅಂದ್ರೆ ದೇವರ ರಾಜ್ಯ ನಿನಗೆ ಇಲ್ಲ. ಬದಲಾವಣೆ ಮನಸ್ಸನ್ನು ಹೊಂದಿಕೊಳ್ಳಲಿಲ್ಲ ಅಂದ್ರೆ ದೇವರ ರಾಜ್ಯ ನಿನಗೆ ಇಲ್ಲ. ಹೊಸದಾಗಿ ನೀನು ಹುಟ್ಟಲೇಬೇಕು. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯಾರು ಕ್ರಿಸ್ತನಲ್ಲಿದ್ದಾರೋ ಅವರು ನೂತನವಾದಂತ ಸೃಷ್ಟಿಯಾದರು. ಹಲ್ಲೆಲೂಯಾ. ಏನಂತ ಹೇಳ್ರಿ, ಹೊಸದಾದಂತ ಸೃಷ್ಟಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಇರುವಂತವರು ಮತ್ತೆ ಅವರು ಪಾಪದ ಬಳಿಗೆ ಹೋದ್ರೆ ಅವರು ಕ್ರಿಸ್ತನವರು ಅಲ್ಲ. ಶೋಧನೆಗಳು ಬರ್ತವೆ, ಶೋಧನೆಗಳನ್ನು ಜಯಿಸುವ ಶಕ್ತಿಯನ್ನು ದೇವರು ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೊರಟು ಬಂದ. ಆತನು ಬಂದು ಆ ಸೈತಾನನ ಕಾರ್ಯಗಳೆಲ್ಲವನ್ನ ಲಯಪಡಿಸಿ ಪುನಃ ಆತನು ಏನಾಗಿದ್ದಾನೆ, ಈಗ ಪರಲೋಕಕ್ಕೆ ಹೊರಟು ಹೋಗಿದ್ದಾನೆ. ಪುನಃ ಆತನು ಬರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಆತನು ಬಂದ ಮೇಲೆ 7 ವರ್ಷಗಳ ಕಾಲ ಇಲ್ಲಿ ಭಯಂಕರ ಶ್ರಮೆ ಇರುತ್ತೆ ಭೂಲೋಕದಲ್ಲಿ, ಪರಲೋಕದಲ್ಲಿ ಮಹಾ ಸಂತೋಷ, ಮಧ್ಯಾಕಾಶದಲ್ಲಿ ಮಹಾ ಸಂತೋಷ ಇರುತ್ತೆ. ಆಮೇಲೆ 7 ವರ್ಷಗಳ ನಂತರ ಸೈತಾನನು 1000 ವರ್ಷಗಳವರೆಗೆ ಏನಾಗ್ತಾನ್ರಿ, ಪಾತಾಳದಲ್ಲಿ ಏನ್ ಮಾಡ್ತಾನೆ, ದೇವರು ಬೀಗ ಹಾಕಿ ಇಡ್ತಾನೆ. ಆ 1000 ವರ್ಷಗಳಲ್ಲಿ ಎಲ್ಲಿಯೂ ಸುಳ್ಳು ಎನ್ನುವಂಥದ್ದು ಇರಲ್ಲ, ಪಾಪ ಎನ್ನುವಂಥದ್ದು ಇರಲ್ಲ. ಅದ್ರ ಸಲುವಾಗಿ ಅದಕ್ಕೆ ಏನಂತೇಳಿ ಕರೆದಿದ್ದಾರೆ ಸತ್ಯಯುಗದಲ್ಲಿ, ಸಮಾಧಾನದ ರಾಜ್ಯ. ಹಲ್ಲೆಲೂಯಾ. ಅಲ್ಲಿ ನೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಪ್ರೀತಿ ಇರುತ್ತೆ, ಅಲ್ಲಿ ಅನ್ಯೋನ್ಯತೆ ಇರುತ್ತೆ, ಅಲ್ಲಿ ಯಾವುದು ತಪ್ಪಾದಂತ ಕಾರ್ಯಗಳು ಇರುವುದೇ ಇಲ್ಲ. ಹಲ್ಲೆಲೂಯಾ. ಆ ಒಂದು 1000 ವರ್ಷಗಳಲ್ಲಿ ನಾವು ಇರಬೇಕಾದ್ರೆ ನಾವು ಮೊದಲು ಏನಾಗಬೇಕು, ಆ ಸೈತಾನನ ಕೆಲಸ ಕಾರ್ಯಗಳನ್ನ ಲಯಪಡಿಸಿದಂತ ದೇವರು ಯಾರಾಗಿದ್ದಾನೋ ಆ ದೇವರನ್ನ ಪರಿಪೂರ್ಣವಾಗಿ ನಂಬಿ ವಿಶ್ವಾಸ ಇಟ್ಟು ಆತನಲ್ಲಿ ನಾವು ಜೀವಿಸುವ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಆದಾಮ ಹವ್ವಳು ಏದೇನ್ ತೋಟದಲ್ಲಿ ಸೈತಾನನಿಗೆ ಅವಕಾಶ ಮಾಡಿಕೊಟ್ಟ ಕಾರಣಕ್ಕಾಗಿಯೇ ಅವರು ದೇವರ ಮೇಲೆಯೇ ಸಂದೇಹ ಪಡುವಂಥವರು ಆದರೂ ಅವಮಾನವನ್ನ ಅವರು ಭರಿಸಬೇಕಾಯಿತು. ಕಾರಣ ಏನಂದ್ರೆ ಪ್ರಿಯರೇ, ಆ ಸೈತಾನನು ಸಂದೇಹ ಬರುವ ರೀತಿಯಲ್ಲಿ ಮಾತಾಡಿದ, ಸುಳ್ಳನ್ನ ಹೇಳಿದ, ಪಾಪವನ್ನ ಈ ಲೋಕಕ್ಕೆ ಬರುವುದಕ್ಕೆ ಮೂಲವಾಗಿ ನಮ್ಮ ಆದಿ ಮೂಲ ಪಿತೃಗಳಾಗಿರ್ತಕ್ಕಂಥ ಆದಾಮ ಹವ್ವಳನ್ನ ಬಳಸಿಕೊಂಡು ಲೋಕಕ್ಕೆ ಪಾಪವನ್ನು ಬರ ಮಾಡಿದ. ದೇವರು ವಾಕ್ಯ ಹೇಳ್ತಾ ಇದೆ, ಪಾಪ ಮಾಡುವವನು ದೇವರಿಂದ ಹುಟ್ಟಿರುವವನು ಅಲ್ಲ, ಸೈತಾನನ ಕೆಲಸಗಳನ್ನ ತೊಲಗಿಸುವುದಕ್ಕಾಗಿಯೇ, ಬಿಡುಗಡೆ ಮಾಡುವುದಕ್ಕಾಗಿಯೇ ದೇವಕುಮಾರನು ಈ ಲೋಕದಲ್ಲಿ ಪ್ರತ್ಯಕ್ಷನಾದನು ಎಂಬುದಾಗಿ. ಈ ಸಮಯದಲ್ಲಿ ನಾವು ಶಿಲುಬೆಯನ್ನು ನಾವು ನೋಡೋಣ ಪ್ರಿಯರೇ. ದೇವರ ಅದ್ಭುತವಾದ ರೀತಿಯಲ್ಲಿ ಆತನ ಶಿಲುಬೆಯ ಮೇಲೆ ಸೈತಾನನಿಂದ ಬಂದಿರತಕ್ಕಂಥ ಎಲ್ಲ ಮನುಷ್ಯರಿಗೆ ಆಗಿರ್ತಕ್ಕಂಥದ್ದೆಲ್ಲವನ್ನ ಆತನು ತಿರುಗಿ ಕಟ್ಟಿಕೊಟ್ಟಿದ್ದಾನೆ. ಅದರ ಸಲುವಾಗಿ ಆತನಿಗೆ
ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಕಟ್ಟಿಕೊಡುವ ದೇವರಾಗಿದ್ದಾನೆ. ಆತನು ನಾವು ಕಳೆದುಕೊಂಡಿರುವಂಥದ್ದನ್ನು ಆತನು ಕಟ್ಟಿಕೊಟ್ಟ. ಆತನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ, ನಾನು ಕಳೆದು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದವನಾಗಿದ್ದೇನೆ. ನಾವೆಲ್ಲರೂ ಯಾವುದನ್ನ ಪವಿತ್ರತೆಯನ್ನ, ದೇವರ ಸನ್ನಿಧಾನವನ್ನ, ದೇವರಲ್ಲಿರ್ತಕ್ಕಂಥ ಸಮಾಧಾನ ಸಂತೋಷಗಳನ್ನ ಕಳೆದುಕೊಂಡಿದ್ವು, ಅದನ್ನ ಪಡೆಯುವುದಕ್ಕಾಗಿ, ಅದನ್ನ ಪುನಃ ನಮಗೆ ಒದಗಿಸಿಕೊಡುವುದಕ್ಕಾಗಿ ಕ್ರಿಸ್ತನ ನರವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಸೈತಾನನ ಕೆಲಸಗಳನ್ನ ಲಯ ಮಾಡಿ, ನಿರ್ನಾಮ ಮಾಡಿ ಸಂಪೂರ್ಣವಾಗಿ ನಮಗೆ ಜೀವನ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಅದು ಮಾಡಬೇಕಾದ್ರೆ ಅದು ಸಾಮಾನ್ಯವಾದಂಥ ಕಾರ್ಯ ಆಗಿರಲಿಲ್ಲ. ಆತನ ತನ್ನ ದೇಹವನ್ನ, ತನ್ನ ರಕ್ತವನ್ನ, ತನ್ನ ಜೀವಿತವನ್ನ 33 ವರ್ಷಗಳ ಕಾಲ ಈ ಲೋಕದಲ್ಲಿ ಕಳೆಯಬೇಕಾಗಿತ್ತು. ಪ್ರಿಯರೇ, ಆತನು ನಡೆದಾಡಿದನು. ಆತನು ಅನೇಕ ಸ್ಥಳಗಳಿಗೆ, ಅನೇಕ ಗ್ರಾಮಗಳಿಗೆ, ಅನೇಕ ಪಟ್ಟಣಗಳಿಗೆ ಸುವಾರ್ತೆಯನ್ನ ತಲುಪಿಸಿದನು. ಅನೇಕರನ್ನ ಆತನು ಗೆದ್ದುಕೊಂಡನು. ಹಾಲೆಲೂಯಾ. ಈ ಸಮಯದಲ್ಲಿ ಅವೆಲ್ಲವುಗಳನ್ನು ನೆನೆಸಿದವರಾಗಿ ಸ್ವಾಮಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಸಂದೇಹ ಪಡಬೇಡ ದೇವಾ, ಕೆಟ್ಟ ಜೀವ ಸಂದೇಹ ಪಡಬೇಡ ಜೀವ, ಕೆಟ್ಟ ಜೀವ ಭವ್ಯ ನಿನಗುಂಟು ಭಾವ, ನಿನಗುಂಟು ಭಾವ, ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ, ಎಂತ ಶಿಲುಬೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ಹೌದು ಸ್ವಾಮಿ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ನೀನು ಈ ಲೋಕದಲ್ಲಿ ಪ್ರತ್ಯಕ್ಷನಾಗಿ ನೀನು ಬಂದಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಸ್ವಾಮಿ, ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಇವರ ಜೀವಿತಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ ಅವರ ಅನಾರೋಗ್ಯದ ಆತ್ಮಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಲಯಪಡಿಸ್ತಾ ಇದ್ದೇವೆ ಸ್ವಾಮಿ. ಸಂಪೂರ್ಣವಾದ ಸ್ವಸ್ಥತೆಯನ್ನು ಸ್ವಾಮಿ ಇವರು ಹೊಂದಿಕೊಳ್ಳಲಪ್ಪ. ಎಲ್ಲ ಅಂಧಕಾರ, ಅಪವಿತ್ರಾತ್ಮ ಶಕ್ತಿಗಳು ಇವರ ಕುಟುಂಬದಲ್ಲಿ ಯಾವ ಆಡ್ತಾ ಇದ್ದಾವೋ ಅವೆಲ್ಲವುಗಳನ್ನು ಯೇಸುವಿನ ನಾಮದಲ್ಲಿ ಸ್ವಾಮಿ ಬಂಧಿಸಾಕ್ತಾ ಇದ್ದೇವೆ, ತೆಗೆದಾಕ್ತಾ ಇದ್ದೇವೆ. ಸಂಪೂರ್ಣವಾಗಿ ನಿನ್ನ ನಾಮದ ಮೂಲಕವಾಗಿ ಪರಿಹಾರ ಇವರ ಜೀವಿತದಲ್ಲಿ ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಪ್ರತಿಯೊಬ್ಬರನ್ನ ಮುಟ್ಟು ತಾಕು. ಕರ್ತನೆ, ಎಲ್ಲರ ಕುಟುಂಬಗಳನ್ನು ನಿನ್ನ ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸಿ, ಬಲಪಡಿಸಿ, ಬಿಡುಗಡೆ ಕೊಟ್ಟು ನಡೆಸಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಸಂಪೂರ್ಣ ಸ್ವಸ್ಥತೆ, ಸಮಾಧಾನ, ಆರೋಗ್ಯವನ್ನು, ಐಶ್ವರ್ಯವನ್ನು, ಆನಂದವನ್ನ, ಸಮೃದ್ಧಿಯನ್ನ ಬೇಡಿ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನುಮತಿ, ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಈ ಸಭೆ ಸಂಘಗಳಲ್ಲೂ, ಸರ್ವ ಭಕ್ತರ ಸಂಘಗಳಲ್ಲೂ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್.